ಆರ್ಬಿಐ ಮಾನ್ಯತೆ ಹೊಂದಿರುವ ಸ್ವಯಂ ನಿಯಂತ್ರಕ ಸಂಸ್ಥೆಯಾದ ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿ ನೆಟ್ವರ್ಕ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ಸಮಾಜದ ಹಿಂದುಳಿದ ವರ್ಗಗಳ ಜೀವನವನ್ನು ಸುಧಾರಿಸುವಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನಿರ್ಣಾಯಕ ಪಾತ್ರವನ್ನು ವಿಶದವಾಗಿ ಹೇಳಲು ಬೆಂಗಳೂರಿನಲ್ಲಿ ಜಂಟಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಎಂಎಫ್ಐನ ರಾಜ್ಯ ಉಪಕ್ರಮಗಳ ಮುಖ್ಯಸ್ಥರಾದ ಶ್ರೀರಾಮ ಕಾಮರಾಜುರವರು, ಐಐಎಫ್ಎಲ್ ಸಂಸ್ಥೆದ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ವೆಂಕಟೇಶ್ ಎನ್ ಮತ್ತು ಚೈತನ್ಯ ಇಂಡಿಯಾ ಫಿನ್ ಕ್ರೆಡಿಟ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಆನಂದರಾವ್ ಅವರು ಕರ್ನಾಟಕದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಸಬಲೀಕರಣವನ್ನು ಬೆಳೆಸುವಲ್ಲಿ ಮೈಕ್ರೋಫೈನಾನ್ಸ್ ಸಾಲಗಳ ಅಪಾರ ಕೊಡುಗೆಯ ಬಗ್ಗೆ ಒತ್ತಿ ಹೇಳಿದರು. ಸಾಲ ಮತ್ತು ಅಗತ್ಯ ಹಣಕಾಸು ಸೇವೆಗಳು ಭಾರತದ ಅತ್ಯಂತ ದೂರದ ಮೂಲೆಗಳನ್ನು ತಲುಪುವಂತೆ ನೋಡಿಕೊಳ್ಳುವಲ್ಲಿ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಪರಿಣಾಮಕಾರಿ ಸಾಧನವಾಗಿ ಹೊರಹೊಮ್ಮಿವೆ. ಕರ್ನಾಟಕದಲ್ಲಿ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಮೈಕ್ರೋಫೈನಾನ್ಸ್ ಸಾಲಗಳ ಮೂಲಕ 1 ಕೋಟಿಗೂ ಹೆಚ್ಚು ವ್ಯಕ್ತಿಗಳ ಜೀವನವನ್ನು ಪರಿವರ್ತಿಸಿದ್ದು, ಪ್ರಸ್ತುತ 63 ಲಕ್ಷಕ್ಕೂ ಹೆಚ್ಚು ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತಿವೆ. ರಾಜ್ಯದಲ್ಲಿ ಮೈಕ್ರೋಫೈನಾನ್ಸ್ ಸಂಸ್ಥೆಗಳ ಒಟ್ಟು ಸಾಲದ ಬಂಡವಾಳವು ಕಳೆದ ಹಣಕಾಸು ವರ್ಷದಲ್ಲಿ ರು 16,946 ಕೋಟಿಗಳಷ್ಟಿತ್ತು. ಅದು ಪ್ರಸ್ತುತ ವೃದ್ಧಿಯಾಗಿ ರು 42,265 ಕೋಟಿಗೆ ಏರಿದ್ದು, ಇದು ಸಾವಿರಾರು ಮಹಿಳೆಯರು, ಕುಟುಂಬಗಳು ಮತ್ತು ಸಮುದಾಯಗಳು ಸಬಲೀಕರಣ ಹೊಂದಿ ಅಭಿವೃದ್ಧಿ ಹೊಂದುವಂತೆ ಮಾಡಿವೆ. ಕರ್ನಾಟಕದಲ್ಲಿ ಮೈಕ್ರೋಫೈನಾನ್ಸ್ ಗ್ರಾಹಕರು ತಮ್ಮ ಕುಟುಂಬದ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ನೂತನ ಮಾರ್ಗಗಳನ್ನು ಅನ್ವೇಷಿಸಲು ಉತ್ಸುಕತೆಯನ್ನು ತೋರಿಸಿದ್ದಾರೆ. ಉತ್ತಮ ಸಾಲ ಶಿಸ್ತು, ಸಾಲಗಳ ನಿಯಮಿತ ಮರುಪಾವತಿ ಮತ್ತು ಸಾಲ ನೀಡುವ ಸಂಸ್ಥೆಗಳ ಸಲಹೆಯನ್ನು ಗೌರವಿಸುವ ಬಗ್ಗೆ ಕಲಿಯುವಲ್ಲಿ ಗ್ರಾಹಕರು ಇದೇ ರೀತಿಯ ಉತ್ಸಾಹವನ್ನ ತೋರಿಸಿದ್ದಾರೆ. ಎಂಎಫ್ಐನ ರಾಜ್ಯ ಉಪಕ್ರಮಗಳ ಮುಖ್ಯಸ್ಥರಾದ ಶ್ರೀ ರಾಮ ಕಾಮರಾಜುರವರು ಮಾತನಾಡುತ್ತಾ, ಕರ್ನಾಟಕ ರಾಜ್ಯದಲ್ಲಿ ಆರ್ಬಿಐ ನಿಯಂತ್ರಿತ ಮೈಕ್ರೋಫೈನಾನ್ಸ್ ಘಟಕಗಳ ಕಾರ್ಯಾಚರಣೆಗಳು ನೋಟು ರದ್ದತಿ ಮತ್ತು ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲಿಯೂ ಕೂಡ ಸುಗಮ ಹಾದಿಯಲ್ಲಿ ಸಾಗಿದವು. ರಾಜ್ಯದ ಮಹಿಳಾ ಸಾಲಗಾರರು ಅಸಾಧಾರಣ ಸ್ಥಿತಿಸ್ಥಾಪಕತ್ವವನ್ನು ಪ್ರದರ್ಶಿಸುತ್ತಾ ವರ್ಷಗಳ ಕಾಲ ಅತ್ಯುತ್ತಮ ಸಾಲ ಶಿಸ್ತನ್ನು ಕಾಯ್ದುಕೊಂಡಿದ್ದಾರೆ. ನಿಯಂತ್ರಿತ ಎಂಎಫ್ಐಗಳು ನೀಡುವ ಸಾಲಗಳು ಮಹಿಳಾ ಅಭಿವೃದ್ಧಿಯಿಂದ ಮಹಿಳಾ ನೇತೃತ್ವದ ಅಭಿವೃದ್ಧಿಯೆಡೆಗೆ ನಿರೂಪಣೆಯನ್ನು ಬದಲಾಯಿಸಲು ನಿಸ್ಸಂದಿಗ್ಧವಾಗಿ ಸಹಾಯ ಮಾಡಿವೆ ಎಂದು ಹೇಳಿದರು. ಮಹಿಳೆಯರ ಸಾಮಾಜಿಕ ಆರ್ಥಿಕ ಸಬಲೀಕರಣಕ್ಕಾಗಿ ಮೈಕ್ರೋಫೈನಾನ್ಸ್ ವ್ಯಾಪಕ ಮನ್ನಣೆಯನ್ನ ಪಡೆದಿದ್ದು, ಇದು ಕುಟುಂಬದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅವರಿಗೆ ಸರಿಯಾದ ಮತ್ತು ಅರ್ಹ ಪಾತ್ರವನ್ನು ಗಳಿಸಿಕೊಟ್ಟಿದೆ. ಸರ್ಕಾರದ ಪರಿಣಾಮಕಾರಿ ಯೋಜನೆಗಳೊಂದಿಗೆ ತಾಳೆಯಾಗುವ ಮೈಕ್ರೋಫೈನಾನ್ಸ್ ತಳಮಟ್ಟದಲ್ಲಿ ಅವರನ್ನ ಬಡತನದ ಬಲೆಯಿಂದ ಮುಕ್ತಗೊಳಿಸುವಲ್ಲಿ ಯಶಸ್ವಿಯಾಗಿ ಅವರನ್ನ ಸುಸ್ಥಿರ ಜೀವನೋಪಾಯದ ಮೇಲ್ಮುಖ ಪಂಕ್ತಿಯಲ್ಲಿ ಇರಿಸಿವೆ ಅಂತ ಹೇಳಿದರು. ಮತ್ತೊಂದೆಡೆ ನಿಯಂತ್ರಿತ ಮೈಕ್ರೋಫೈನಾನ್ಸ್ಗಳು ಆರ್ಬಿಐ ಮತ್ತು ಎಂಫಿನ್ ಎಸ್ಆರ್ಒ ಎರಡರಿಂದಲೂ ಬಹಳ ಕಠಿಣ ನಿಯಮಗಳನ್ನು ಮತ್ತು ಮೇಲ್ವಿಚಾರಣೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಶ್ರೀ ಕಾಮರಾಜರವರು ಹೇಳಿದರು. ಈ ಎಲ್ಲ ನಿಯಂತ್ರಿತ ಸಂಸ್ಥೆಗಳು ಆರ್ಬಿಐನ ಮೈಕ್ರೋಫೈನಾನ್ಸ್ ಮತ್ತು ನ್ಯಾಯಯುತ ಅಭ್ಯಾಸ ಸಂಹಿತೆಯ ಮೇಲಿನ ಆರ್ಬಿಐ ನಿರ್ದೇಶನಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಇದರ ಜೊತೆಗೆ ಸದಸ್ಯ ಸಂಸ್ಥೆಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತವೆ. ನಿಯಂತ್ರಕ ಮಾನದಂಡಗಳಿಗೆ ಬದ್ಧವಾಗಿರುವಂತೆ ಮತ್ತು ತಪ್ಪು ಅಭ್ಯಾಸಗಳನ್ನು ಮಾಡದಂತೆ ಖಚಿತಪಡಿಸಿಕೊಳ್ಳಲು ಎಂಫಿನ್ ಉತ್ತಮ ಸಂಸ್ಥೆ ಮತ್ತು ಕಟ್ಟುನಿಟ್ಟಿನ ಕಾರ್ಯವಿಧಾನಗಳನ್ನು ಸ್ಥಾಪಿಸಿದೆ. ಉದಾಹರಣೆಗೆ, ಪ್ರಸ್ತುತ ಎಂಫಿನ್ ಮುಂದಿನ 2 ವರ್ಷಗಳಲ್ಲಿ ದೇಶದಾದ್ಯಂತ ಆರ್ಬಿಐನ ಠೇವಣಿದಾರರ ಶಿಕ್ಷಣ ಮತ್ತು ಜಾಗೃತಿ ಯೋಜನೆಯ ಉಪಕ್ರಮದ ಅಡಿಯಲ್ಲಿ 2131 ಹಣಕಾಸು ಸಾಕ್ಷರತಾ ಕಾರ್ಯಾಗಾರಗಳನ್ನು ಕೈಗೊಳ್ಳಲಿದೆ ಮತ್ತು ಎಂಫಿನ್ ಸ್ಥಳೀಯ ಭಾಷೆಯಲ್ಲಿ 24x7 ಟೋಲ್ ಫ್ರೀ ಗ್ರಾಹಕರ ಕುಂದುಕೊರತೆ ಪರಿಹಾರ ವ್ಯವಸ್ಥೆಯನ್ನ ಸಹ ನಿರ್ವಹಿಸುತ್ತದೆ ಅಂತ ಹೇಳಿದ್ರು. ಮುಂದುವರಿಸುತ್ತಾ ಅವರು ಮೈಕ್ರೋಫೈನಾನ್ಸ್ಗಳ ವಿರುದ್ಧದ ಪ್ರತಿಭಟನೆಗಳ ಇತ್ತೀಚಿನ ವರದಿಗಳ ಬಗ್ಗೆ ಮಾತನಾಡುತ್ತಾ, ಅನಧಿಕೃತ ಸಂಸ್ಥೆಗಳ ಸಹಾಯದಿಂದ ಮಾಹಿತಿ ಇಲ್ಲದ ವ್ಯಕ್ತಿಗಳ ಒಂದು ಸಣ್ಣ ಸಮೂಹ ನಿರ್ಲಜ್ಜ ವದಂತಿಯನ್ನು ಹರಡುತ್ತಿರುವ ಬಗ್ಗೆ ಜಾಗೃತಿ ಮೂಡಿಸಿದರು. ನಾವು ಸರಿಯಾಗಿ ನಿರ್ಣಯಿಸಿದ ಸಲಹಾ ವಿಧಾನವನ್ನು ಅನುಸರಿಸುತ್ತೇವೆ ಮತ್ತು ಎಲ್ಲ ಸಮಯದಲ್ಲೂ ನಾವಿದನ್ನು ಗಮನಿಸುತ್ತಿದ್ದೇವೆ ಎಂದು ನಿಮಗೆಲ್ಲರಿಗೂ ಭರವಸೆ ನೀಡಲು ಬಯಸುತ್ತೇವೆ. ಮೈಕ್ರೋಫೈನಾನ್ಸ್ ಪರಿಸರ ವ್ಯವಸ್ಥೆಯು ಯಾವುದೇ ಅಹಿತಕರ ವದಂತಿಗಳಿಂದ ರಕ್ಷಿಸಲ್ಪಡಲು ಈ ವಲಯದಲ್ಲಿ ವರದಿಯಾಗುತ್ತಿರುವ ಯಾವುದೇ ಸಮಸ್ಯೆಗಳ ಸಂಪೂರ್ಣ ಸತ್ಯ ಪರಿಶೀಲನೆಯನ್ನು ನಡೆಸಬೇಕೆಂದು ಮಾಧ್ಯಮಗಳನ್ನು ಒತ್ತಾಯಿಸಿದರು. ನಂತರ ಮೈಕ್ರೋಫೈನಾನ್ಸ್ ಪರಿಸರ ವ್ಯವಸ್ಥೆ ಮತ್ತು ಅದರ ಕಾರ್ಯಾಚರಣೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ನಿಜವಾದ ಕಾಳಜಿಯನ್ನು ಪರಿಹರಿಸಲು ಸರಿಯಾದ ವೇದಿಕೆಯಲ್ಲಿ ಮಾತನಾಡಲು ಮತ್ತು ತೊಡಗಿಸಿಕೊಳ್ಳಲು ನಾವು ಸದಾ ಮುಕ್ತರಾಗಿದ್ದೇವೆ ಅಂತ ಮಾತು ಮುಗಿಸಿದರು. ಐಐಎಫ್ಎಲ್ ಸಮಸ್ತ ಫೈನಾನ್ಸ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ವೆಂಕಟೇಶ್ ಎನ್ ಅವರು ಮಾತನಾಡುತ್ತಾ,
ಬ್ಯಾಂಕ್ ಸೌಲಭ್ಯವಿಲ್ಲದವರಿಗೆ ನಿರ್ಣಾಯಕವಾದ ಆರ್ಥಿಕ ಪ್ರವೇಶವನ್ನು ಒದಗಿಸುವ ಮೂಲಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮಹಿಳಾ ಉದ್ಯಮಿಗಳನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ಸಮುದಾಯಗಳನ್ನು ಉನ್ನತೀಕರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದರು. ಮುಂದುವರಿಸಿದ ಅವರು, ನಿಯಂತ್ರಿತ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮಹಿಳಾ ಉದ್ಯಮಶೀಲತೆ ಹೆಚ್ಚಿಸಿ ಅವರನ್ನು ಸಬಲೀಕರಣಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಹಾಗೆ ಇವು ಕುಟುಂಬಗಳನ್ನು ಉನ್ನತೀಕರಿಸುವ ಮತ್ತು ಇಡೀ ಸಮುದಾಯಗಳನ್ನು ಪರಿವರ್ತಿಸುವ ದೂರಗಾಮಿ ಪರಿಣಾಮಗಳನ್ನು ಹೊಂದಿವೆ. ಬ್ಯಾಂಕ್ ಸೌಲಭ್ಯವಿಲ್ಲದವರಿಗೆ ಈ ಅವಕಾಶ ನೀಡುವ ಮೂಲಕ ನಾವು ಉದ್ಯಮಶೀಲ ಬೆಳವಣಿಗೆಯನ್ನು ಉತ್ತೇಜಿಸುತ್ತಾ ನಿರ್ಣಾಯಕ ಸಂಸ್ಥೆಯ ಉದ್ಯೋಗವನ್ನು ಸೃಷ್ಟಿಸುತ್ತೇವೆ ಮತ್ತು ತಳಮಟ್ಟದ ಆರ್ಥಿಕತೆಯನ್ನು ಬಲಪಡಿಸುತ್ತೇವೆ ಎಂದರು. ಚೈತನ್ಯ ಇಂಡಿಯಾ ಫಿನ್ ಕ್ರೆಡಿಟ್ನ ಎಂಡಿ ಶ್ರೀಯುತ ಆನಂದರಾವ್ ಮಾತನಾಡುತ್ತಾ, ಕರ್ನಾಟಕದಲ್ಲಿ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಕಥೆಯ ಭಾಗವಾಗಿರುವ ಮೈಕ್ರೋ ಫೈನಾನ್ಸ್ಗಳು 20 ವರ್ಷಗಳಿಂದಲೂ ಹೆಚ್ಚಿನ ಇತಿಹಾಸವನ್ನು ಹೊಂದಿವೆ. ಆರ್ಬಿಐ ನಿಯಂತ್ರಿತ ಘಟಕಗಳು ಬಲವಾದ ನೀತಿ ಸಂಹಿತೆಯಿಂದ ನಿಯಂತ್ರಿಸಲ್ಪಡುತ್ತಿವೆ. ಈ ವಲಯ ಎದುರಿಸುತ್ತಿರುವ ಸವಾಲುಗಳು ಬರುತ್ತಿರುವುದು ಅನಿಯಂತ್ರಿತ ಘಟಕಗಳಿಂದ ಎಂದರು. ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಮೈಕ್ರೋ ಫೈನಾನ್ಸ್ಗಳು ಮುಖ್ಯವಾಗಿವೆ, ಏಕೆಂದರೆ ಅವು ಬಡತನದ ಅಂಚಿನಲ್ಲಿರುವ ಗುಂಪುಗಳಿಗೆ ಮತ್ತು ಅನೌಪಚಾರಿಕತೆಗೆ ಆರ್ಥಿಕತೆಯಲ್ಲಿರುವವರಿಗೆ ಸಂಪನ್ಮೂಲಗಳು ಮತ್ತು ಬಂಡವಾಳವನ್ನು ಒದಗಿಸುತ್ತವೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲಗಾರರ ಮನೆಯ ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡುವುದಲ್ಲದೆ ವ್ಯವಹಾರಗಳ ಬಗ್ಗೆ ಅವರಿಗೆ ಶಿಕ್ಷಣ ನೀಡಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ಎಂದರು. ಎಂಫಿನ್ನ 78 ಸದಸ್ಯ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತ್ತು 112 ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಸೇರಿದಂತೆ 721 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಸಾಲ ಮತ್ತು ಇತರ ನಿರ್ಣಾಯಕ ಹಣಕಾಸು ಸೇವೆಗಳು ನಗರ ಮತ್ತು ಗ್ರಾಮೀಣ ಭಾರತವನ್ನು ತಲುಪುವುದನ್ನು ಖಚಿತಪಡಿಸುತ್ತವೆ. ಮೈಕ್ರೋ ಫೈನಾನ್ಸ್ ಸೇವೆಗಳ ಪ್ರಾಥಮಿಕ ಗ್ರಾಹಕರು ಕಡಿಮೆ ಆದಾಯದ ಕುಟುಂಬದ 7.94 ಕೋಟಿ ಮಹಿಳೆಯರಿದ್ದಾರೆ ಎಂಬುದು ಹೆಮ್ಮೆಯ ಸಂಗತಿ ಎಂದರು.